ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ರಾಹುಲ್ ದಯಾನ್. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಆರ್ಆರ್ ನಗರ ಕ್ಷೇತ್ರದ ಜೆಪಿ ಪಾರ್ಕ್ನಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಿದ್ದ ಡಿಕೆಶಿ ಸರ್ಕಾರಿ ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನಿಸಿಲ್ಲ, ಶಾಸಕರು ಸಂಸದರನ್ನೇ ಕರೆಸಿಲ್ಲ ಅಂತ ಮುನಿರತ್ನ ಗರಂ. ವೇದಿಕೆಯಲ್ಲೇ ನಡೆಯಿತು ಹೈ ಡ್ರಾಮಾ. ಕನಕಪುರದ ಪುಡಿ ರೌಡಿಗಳನ್ನ ಕರೆಸಿ ಹಲ್ಲೆ ಮಾಡಿಸಿದ್ದಾರೆ. ಆರ್ಎಸ್ಎಸ್ ಟೋಪಿ ಧರಿಸಿದ್ದಕ್ಕೆ ಕರಿ ಟೋಪಿ ಅಂತ ಕರೆದು ಡಿಸಿಎಂ ಅವಹೇಳನ. ಜಿಬಿಎ ಎಲೆಕ್ಷನ್ಗಾಗಿ ಇಷ್ಟೆಲ್ಲ ಗಿಮಿಕ್ ಮಾಡ್ತಿದ್ದಾರೆ ಅಂತ ಡಿಕೆಶಿ ವಿರುದ್ಧ ಮುನಿರತ್ನ ಆರೋಪ. ಸಭೆಗೆ ಅವಮಾನ ಮಾಡೋಕೆ ಎಂಎಲ್ಎ ಬಂದಿದ್ದಾರೆ. ಇಲ್ಲಿನ ಎಲ್ಲ ನಾಗರಿಕ ಬಂಧುಗಳಿಗೆ ಕ್ಷಮಾಪಣೆ ಕೇಳ್ತೀನಿ. ಸೂಕ್ತ ಸಮಯದಲ್ಲಿ ಶಾಸಕರಿಗೆ ನೀವೇ ಉತ್ತರ ಕೊಡಿ. ಹೈ ಡ್ರಾಮಾದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ. ನಾಯಕರ ಜಟಾಪಟಿ ನಡುವೆ ಕಾರ್ಯಕರ್ತರ ಕದನ. ವೇದಿಕೆ ಮೇಲೆ ಗಲಾಟೆಗಿಳಿದ ಕಾಂಗ್ರೆಸ್ ಬಿಜೆಪಿ ಪಡೆ. ಇಲ್ಲಿ ರಾಜಕೀಯ ಮಾಡೋಕ್ ಬರಬೇಡಿ ಅಂತ ಗಲಾಟೆ, ಧಿಕ್ಕಾರ ಕೂಗಿ ಆಕ್ರೋಶ. ಮುನಿರತ್ನ ಮೇಲಿನ ಹಲ್ಲೆ ಪ್ರಜಾಪ್ರಭುತ್ವದ ಮೇಲೆ ಮಾಡಿದ ಹಲ್ಲೆ. ಡಿಕೆಶಿ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ. ಎಂಪಿ ಎಂಎಲ್ಎ ಕರೆಯದೆ ಅವಮಾನ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ಗೂಂಡಾಗಿರಿ ಅಂತ ಆರ್ ಅಶೋಕ್ ಆಕ್ರೋಶ. ಆರ್ಆರ್ ನಗರ ಕ್ಷೇತ್ರ ವ್ಯಾಪ್ತಿಯ ಜೆಪಿ ಪಾರ್ಕ್ನಲ್ಲಿ ಬೆಂಗಳೂರು ನಡಿಗೆ. ಬೆಳಗ್ಗೆ ಜನರ ಜೊತೆ ಬೆರೆತು ಚರ್ಚೆ ನಡೆಸಿದ ಡಿಸಿಎಂ. ವಾಕಿಂಗ್ ಮಾಡುತ್ತಲೇ ಸಮಸ್ಯೆಗಳನ್ನು ಅರಿಯೋದಕ್ಕೆ ಡಿಕೆ ಶಿವಕುಮಾರ್ ಯತ್ನ. ಗ್ರೇಟರ್ ಬೆಂಗಳೂರು ಚುನಾವಣೆ ಮೇಲೆ ಡಿಸಿಎಂ ಕಣ್ಣು. ಸಿಎಂ ಗಾದಿ ಮೇಲೆ ಕಣ್ಣಿಟ್ಟಿರೋ ಡಿಕೆ ಶಿವಕುಮಾರ್ಗಿದು ಅಗ್ನಿ ಪರೀಕ್ಷೆ. ಜಿಬಿಎ ಮೊದಲ ಸಭೆ ಮುಗಿತಾ ಇದ್ದಂತೆ ಬೆಂಗಳೂರು ಉಸ್ತುವಾರಿ ಫುಲ್ ಆಕ್ಟಿವ್. ಬೆಂಗಳೂರು ನಡಿಗೆ ಹೆಸರಲ್ಲಿ ಪಾಲಿಕೆಗಳಿಗೆ ಭೇಟಿ. ಸದ್ಯಕ್ಕೆ ಬೆಂಗಳೂರಿನಲ್ಲಿ ಮಳೆ ನಿಂತರೂ ಅವಾಂತರಗಳು ನಿಂತಿಲ್ಲ. ಹಾಲನಾಯಕನಹಳ್ಳಿ ಕೆರೆ ಕೋಡಿ ಬಿದ್ದು ರೇನ್ಬೋ ಲೇಔಟ್ಗೆ ಸಂಕಷ್ಟ. ಅನುಮತಿ ಇಲ್ಲದೆ ವೇಣು ಅನ್ನೋರ ಜಾಗದಲ್ಲಿ ಅಗೆತ. ದೂರು ಕೊಡಲು ಮುಂದಾದ ಮಾಲೀಕ. ಬೆಂಗಳೂರಲ್ಲಿ ಜೈನ್ ಕಾಲೇಜು ಉಪನ್ಯಾಸಕನ ಲೈಂಗಿಕ ಕಿರುಕುಳ ಕೇಸ್. 11,000 ವಿದ್ಯಾರ್ಥಿಗಳಿಂದ ಹ್ಯಾಶ್ಟ್ಯಾಗ್ ಅರೆಸ್ಟ್ ಸಂಜೀವ್ ಆನ್ಲೈನ್ ಸಹಿ ಅಭಿಯಾನ. ಹಳೆ ವಿದ್ಯಾರ್ಥಿಗಳಿಂದಲೂ ಸಂತ್ರಸ್ತೆ ಪರ ಧ್ವನಿ ಎತ್ತಿ ವಿಡಿಯೋ. ಟರ್ಮಿನೇಷನ್ಗೆ ಹೆಚ್ಚಿದ ಕೂಗು. ಹಣದ ವಿಚಾರಕ್ಕೆ ಸೋದರ ಮಾವನ ಕೊಲೆ ಮಾಡಿದ ಅಳಿಯ. ಕೊಟ್ಟ ಸಾಲ 6 ಲಕ್ಷ ರೂಪಾಯಿ ವಾಪಸ್ ಕೊಡುವಂತ ಕೇಳೋಕೆ ಹೋದಾಗ ಘಟನೆ. ಆರೋಪಿಯನ್ನ ಬಂಧಿಸಿದ ಕಲಬುರಗಿಯ ಯಡ್ರಾಮಿ ಪೊಲೀಸರು. ದಾವಣಗೆರೆಯ ಸೆಂಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಉದ್ಯಮಿ ಪ್ರಮೋದ್ರ 52 ಲಕ್ಷ ದೋಚಿದ್ದ ಕುಖ್ಯಾತ ಅಂತಾರಾಜ್ಯ ಸೈಬರ್ ವಂಚಕ ಸೆರೆ. ಬೇಲೂರು ಮೂಲದ ಅರ್ಫಾತ್ ಪಾಷಾ ಅರೆಸ್ಟ್. 2 ತಿಂಗಳಲ್ಲೇ ಆರೋಪಿಯ ಖಾತೆಯಲ್ಲಿ 150 ಕೋಟಿ ವಹಿವಾಟು ಪತ್ತೆ. ಗೇರುಸೊಪ್ಪ ಬಳಿ ಶರಾವತಿ ಪಂಪ್ ಸ್ಟೋರೇಜ್ಗೆ ವಿರೋಧ. ಮಣ್ಣು ಪರಿಶೀಲನೆಗೆ ಬಂದ ಅಧಿಕಾರಿಗಳನ್ನ ತಡೆದ ಸ್ಥಳೀಯರು. ಬಂಗಾರಮಕ್ಕಿ ಆಂಜನೇಯ ದೇವಸ್ಥಾನದ ಮಾರುತಿ ಗುರೂಜಿಯಿಂದಲೂ ಅಧಿಕಾರಿಗಳಿಗೆ ತರಾಟೆ. ಜಾರಕಿಹೊಳಿ ಕತ್ತಿ ಕುಟುಂಬದ ನಡುವೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಎಲೆಕ್ಷನ್ ಪ್ರತಿಷ್ಠೆ. ಜಾರಕಿಹೊಳಿ ಬಣದ 6 ಮಂದಿ ಅವಿರೋಧ ಆಯ್ಕೆ ಬೆನ್ನಲ್ಲೇ ವಿರೋಧಿ ಬಣ ಅಲರ್ಟ್. ಲಿಂಗಾಯತ ಕಾರ್ಡ್ ಪ್ಲೇ ಮಾಡ್ತಿರುವ ಕತ್ತಿ ಸವದಿ ಬಣ. ಪಾರ್ಕ್ನಲ್ಲಿ ವಾಕ್ ಮಾಡೋ ಮಹಿಳೆಯರು ವೃದ್ಧರೇ ಎಚ್ಚರ. ಆಭರಣ ಹಾಕೊಂಡಿದ್ರೆ ಚೈನ್ ಸ್ನ್ಯಾಚರ್ಸ್ ಕಾಟ. ಸೆಪ್ಟೆಂಬರ್ 12ರಂದು ಸರಗಳ್ತನ ಮಾಡಿದ್ದ ನಿತಿನ್ನ ಬಂಧಿಸಿದ ಹೆಬ್ಬಗೋಡಿ ಪೊಲೀಸರು. ವಿಜಯನಗರದ ಜಿಲ್ಲಾಸ್ಪತ್ರೆಗೆ ಸಂಪರ್ಕಕ್ಕೆ ರಸ್ತೆ ನಿರ್ಮಾಣದ ವೇಳೆ ಶಿವಲಿಂಗ ಪತ್ತೆ. ಯಾವಾಗಿಂದು ಅಂತ ತಿಳಿಯೋ ಮೊದಲೇ 3 ಶಿವಲಿಂಗ ಸ್ಮಾರಕಗಳು ಧ್ವಂಸ. ಅದೇ ಸ್ಥಳದಲ್ಲಿ ಸಮಾಧಿ ಇರೋ ಶಂಕೆ. ಅಧಿಕಾರಿಗಳು ಮುಚ್ಚಿಡೋ ಯತ್ನ ಮಾಡ್ತಿದ್ದಾರೆ ಅನ್ನೋ ಆರೋಪ. ಮದುವೆಗೆ ಒಪ್ಪದೇ ಇದ್ದಿದ್ದಕ್ಕೆ ಪ್ರಿಯತಮೆಯನ್ನೇ ಕಿಡ್ನಾಪ್. ಓಂ ಸಿನಿಮಾವನ್ನೇ ಮೀರಿಸುವಂತಿದೆ ಮೆಕ್ಯಾನಿಕ್ ರಂಗನ ಲವ್ ಸ್ಟೋರಿ.
ಇನ್ಸ್ಟಾದಲ್ಲಿ ಶುರುವಾದ ಲವ್ ಕುಟುಂಬಕ್ಕೆಲ್ಲ ಟಾರ್ಚರ್. ಅಪಹರಿಸಿದ 12 ಗಂಟೆಗಳಲ್ಲೇ ಆರೋಪಿ ಸುಬ್ರಹ್ಮಣ್ಯಪುರ ಪೊಲೀಸರ ಕೈಗೆ ಲಾಕ್. ದಂಪತಿ ನಡುವೆ ಇರುವ ಎಲ್ಲಾ ಪ್ರಕರಣಗಳ ವಿಚಾರಣೆ ಒಂದೇ ಕೋರ್ಟ್ನಲ್ಲಿ ಆಗಬೇಕು. ಒನ್ ಮ್ಯಾರೇಜ್ ಒನ್ ಕೋರ್ಟ್ ನಿಯಮ ಜಾರಿಗೆ ಪರಿಷತ್ ಸದಸ್ಯ ಮಧು ಜಿ ಮಾದೇಗೌಡ ಮನವಿ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರಿಗೆ ಪತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.